ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ದಿನ ನಾವು ಕೋಲ್ಕತ್ತಾ ಡಾಕ್ಟರ್ ಮರ್ಡರ್ ಕೇಸ್ ಬಗ್ಗೆ ನಾವು ನೋಡೋಣ. ನೋಡಿ, ಆಗಸ್ಟ್ 9, 2024 ಇದೇ ತಿಂಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜನರು ನೋಡಿ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಡೆದಿರುವಂಥ ಪೊಲಿಟಿಕಲ್ ಇಶ್ಯೂಸ್ನ ಬಗ್ಗೆ ತುಂಬ ಯೋಚನೆ ಮಾಡಿ ಏನಾಗ್ತಾ ಇದೆ, ಅಲ್ಲಿ ತುಂಬ ಅನಾಹುತ ನಡೀತಾ ಇದೆ, ಜನರೆಲ್ಲ ತುಂಬ ಕೆಟ್ಟು ಹೋಗಿದ್ದಾರೆ ಎಂಬುದಾಗಿ ಎಲ್ಲ ಯೋಚನೆ ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಹತ್ತಿರವಿರುವಂಥ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ಆರ್ಜಿಗರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ನೋಡಿ ತುಂಬಾ ಭಯಂಕರವಾದದ್ದು, ಭಯಾನಕವಾದದ್ದು. 9ನೇ ತಾರೀಕು ಬೆಳಗ್ಗೆ ಹಾಸ್ಪಿಟಲ್ನ ಸ್ಟಾಫ್ ಸೆಮಿನಾರ್ ರೂಮ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಸೆಮಿನಾರ್ ಹಾಲಿನಲ್ಲಿ ಒಂದು ಹುಡುಗಿ ಬರ್ಬರವಾಗಿ ಕೊಲೆಯಾಗಲ್ಪಟ್ಟಿರ್ತಾಳೆ. ತುಂಬ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಆ ಹುಡುಗಿಗೆ ತುಂಬ ಗಾಯ ಆಗಿರುತ್ತೆ, ಬೋನ್ ಎಲ್ಲ ಮುರಿದೋಗಿರುತ್ತೆ, ನೋಡಿ ಕಣ್ಣಿಗೆಲ್ಲ ಗಾಯ ಆಗಿರುತ್ತೆ. ತುಂಬ ಗಾಯಗಳಿಂದ ಆ ಹುಡುಗಿ ಬಿದ್ದು ಸತ್ತು ಹೋಗಿರ್ತಾಳೆ. ಈ ವಿಷಯವನ್ನು ನೋಡಿದಂಥ ಹಾಸ್ಪಿಟಲ್ ಸ್ಟಾಫ್ ಇಮಿಡಿಯೇಟ್ ಆಗಿ ಆ ಹಾಸ್ಪಿಟಲ್ ಅಲ್ಲಿರುವ ಅಫಿಷಿಯಲ್ಸ್ಗೆ ಅಂದರೆ ಪ್ರಿನ್ಸಿಪಾಲ್ಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಂದು ಅದನ್ನೆಲ್ಲ ನೋಡಿ ಆ ಕಾಲೇಜಿನ ಪ್ರಿನ್ಸಿಪಾಲ್ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದು ನೋಡಿ ಇದು ಈ ರೀತಿಯಾಗಿದೆ ಎಂಬುದಾಗಿ ನೋಡಿ ಎಲ್ಲ ನೋಡ್ಬಿಟ್ಟು ಅವರು ಈ ರೀತಿಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಆ ಹುಡುಗಿಯನ್ನು ನೋಡಿ ಸಹ ಅವ್ರೇನು ಮಾಡ್ತಾರೆ ಅಂದರೆ ಅವರ ಪೇರೆಂಟ್ಸ್ಗೆ, ಅಂದರೆ ಯಾರು ಸತ್ತೋಗಿದ್ದಾರೋ ಆ ಹುಡುಗಿಯ ಪೇರೆಂಟ್ಸ್ಗೆ ಫೋನ್ ಮಾಡಿ ನೋಡಿ ನಿಮ್ಮ ಹುಡುಗಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಎಂಬುದಾಗಿ ಹೇಳ್ತಾರೆ. ನಂತರ ಈ ಪೇರೆಂಟ್ಸು ಇಮ್ಮಿಡಿಯೇಟ್ ಆಗಿ ಅಲ್ಲಿಗೆ ಬಂದು ನಮ್ಮ ಹುಡುಗಿನ ನಾವು ನೋಡಬೇಕು ಎಂಬುದಾಗಿ ಹೇಳಿ ಎಷ್ಟೇ ಬೇಡ್ಕೊಂಡ್ರು 3 ಅವರ್ ಆದರೂ ಸಹ ಪೇರೆಂಟ್ಸ್ಗೆ ಆ ಹುಡುಗಿಯನ್ನು ನೋಡಲು ಪರ್ಮಿಷನ್ನೇ ಕೊಟ್ಟಿರಲ್ಲ. ಆಗ ಇವರು ಆದ್ರೂ ತುಂಬ ಪ್ರಾಧೇಯ ಪಟ್ಟು ಕೇಳಿದಂಥ ಸಂದರ್ಭದಲ್ಲಿ 3 ಗಂಟೆಗಳಾದ ನಂತರ ಆ ಹುಡುಗಿಯನ್ನು ನೋಡಲು ಬಿಡ್ತಾರೆ. ಆಗ ಈ ಹುಡುಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ತುಂಬ ದುಃಖ ಪಡ್ತಾರೆ. ನೋಡಿ ಆ ಹುಡುಗಿ ಸ್ಪೆಕ್ಸ್ ಆಗ್ತಾಳೇನೋ, ನೋಡಿ ಕಣ್ಣಿನ ಒಳಗೆ ಆ ಸ್ಪೆಕ್ಸ್ನ ಗ್ಲಾಸ್ ಪೀಸ್ಗಳು ಕಣ್ಣಿನ ಒಳಗೆ ಹೋಗಿರುತ್ತೆ. ತುಂಬ ಈ ಕತ್ತೆಲ್ಲ ಹಿಸುಕಿ ಮುರಿದಾಕಿರ್ತಾರೆ, ಬೋನ್ಸ್ ಎಲ್ಲ ಕಟ್ಟಾಗಿರುತ್ತೆ, ಕಾಲು 90 ಡಿಗ್ರಿಯಲ್ಲಿ ಬೆಂಡಾಗಿ ಹಂಗೆ ಮೂಲೆ ಎಲ್ಲ ಮುರಿದೋಗಿರುತ್ತೆ. ಇದನ್ನೆಲ್ಲ ನೋಡಿ ಅವರು ತುಂಬ ದುಃಖಪಟ್ಟು ಆಚೆ ಬಂದು ಇಮಿಡಿಯೇಟ್ ಆಗಿ ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಅವ್ರಿಗೆ ಹೇಳ್ತಾರೆ ಇದನ್ನು CBI ಕೊಡಿ ಎಂಬುದಾಗಿ. ಆದರೂ ಸಹ ಏನು ಮಾಡಲ್ಲ. ಅವರು ಪೊಲಿಟಿಕಲ್ ಲೀಡರ್ ಆಗಿರುವಂಥ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ. ನೋಡಿ ವೆಸ್ಟ್ ಬೆಂಗಾಲ್ CMಗೂ ಇನ್ಫಾರ್ಮ್ ಮಾಡ್ತಾರೆ. ಅದೇ ರೀತಿಯಾಗಿ ನರೇಂದ್ರ ಮೋದಿಗೂ ಇದನ್ನು ಈ ಆ್ಯಕ್ಷನ್ ತಗೋಬೇಕೆಂಬುದಾಗಿ ಹೇಳಿ ಮೀಡಿಯಾ ಮೂಲಕ ಅವರು ಕೇಳ್ಕೊಳ್ತಾರೆ. ಈ ಇನ್ಸಿಡೆಂಟ್ ಏನಾಯಿತು, ಹೇಗಾಯಿತು ಎಂದು ನೋಡುವಂಥ ಸಂದರ್ಭದಲ್ಲಿ ಆರ್ಜಿಗರ್ ಕಾಲೇಜು ಮತ್ತು ಹಾಸ್ಪಿಟಲ್ ಆಗಿರೋದ್ರಿಂದ ಅಲ್ಲಿ 36 ಗಂಟೆಗಳ ಶಿಫ್ಟ್ ಮುಗಿಸಿ ಒಂದು ಡಾಕ್ಟರ್, ಡ್ಯೂಟಿ ನರ್ಸ್, ಜೂನಿಯರ್ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ. ಅವರು ಸುಮಾರು 36 ಗಂಟೆಗಳ ಕಾಲ ಕೆಲಸ ಮಾಡಿ ರೆಸ್ಟ್ ತಗೋಬೇಕೆಂಬುದಾಗಿ ಹೇಳಿ ಸೆಮಿನಾರ್ ರೂಮ್ಗೆ ಹೋಗಿ ಅಲ್ಲಿ ಮಲ್ಕೊಳ್ತಾರೆ. ಮಲ್ಕೊಂಡಿದ್ದಂಥ ಸಂದರ್ಭದಲ್ಲಿ ಯಾರೋ ಬಂದು ಈ ರೀತಿಯಾದ ಒಂದು ಕಾರ್ಯ ಮಾಡಿರ್ತಾರೆ. ಇದನ್ನು ಬೆನ್ನತ್ತಿದಂಥ ಪೊಲೀಸ್ ಅವರು ಹೋಗಿ ಇನ್ವೆಸ್ಟಿಗೇಷನ್ ಮಾಡಲು ಪ್ರಾರಂಭಿಸ್ತಾರೆ. ಅಲ್ಲಿರೋ CCTV ಎಲ್ಲ ಚೆಕ್ ಮಾಡಿದಾಗ 9ನೇ ತಾರೀಕು ಬೆಳಗ್ಗೆ 3 ಗಂಟೆಗೆ ಒಬ್ಬ ವ್ಯಕ್ತಿ ಅಲ್ಲಿ ಬರ್ತಾನೆ. ಆತನು ಬಂದು ಸೆಮಿನಾರ್ ಹಾಲ್ ಒಳಗಡೆ ಹೋಗಿ 3:50ಗೆ ಆತನು ಆಚೆ ಬರ್ತಾನೆ. ಇವನನ್ನು ನೋಡಿ ಇಮಿಡಿಯೇಟ್ ಆಗಿ ಇವನನ್ನು ಸಹ ಪೊಲೀಸ್ ಅವರು ಕಸ್ಟಡಿಗೆ ತಗೊತಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು 10 ಜನರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಎಲ್ಲರನ್ನು ವಿಚಾರಿಸಲು ಪ್ರಾರಂಭಿಸ್ತಾರೆ. ಇದಾದ ನಂತರ ಒಂದು ಕಡೆ ಈ ಬಾಡಿನ ತೆಗೆದುಕೊಂಡೋಗಿ ಪೋಸ್ಟ್ ಮಾರ್ಟಮ್ ಕೊಡ್ತಾರೆ. ಈ ರೀತಿಯಾಗಿ ಎಲ್ಲ ಪೊಲೀಸ್ ಅವರು ಎಲ್ಲ ಆ್ಯಂಗಲಲ್ಲಿಯೂ ಚೆಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ನೋಡಿ, ಒಂದು ಡ್ಯೂಟಿ ಡಾಕ್ಟರ್ಗೆ ಒಂದು ಸೇಫ್ಟಿ ಇಲ್ಲ. ಆಗಸ್ಟ್ 15ರಂದು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಮ್ಮ ದೇಶದಲ್ಲಿ ಒಂದು ಹೆಣ್ಣಿಗೆ ಈ ರೀತಿಯಾದ ಒಂದು ವಿಕೃತವಾದ ಒಂದು ಕೊಲೆಯಾಗಿದೆ. ನೋಡಿ, ಇದು ನಮ್ಮ ದೇಶದಲ್ಲಿ ಸ್ಟಾಪೇ ಆಗ್ತಾ ಇಲ್ಲ. ಇದರ ಕುರಿತಾಗಿ ಪೊಲಿಟಿಕಲ್ ಲೀಡರ್ಸು, ದೊಡ್ಡ ವ್ಯಕ್ತಿಗಳು ಎಲ್ಲರೂ ಯಾವುದಾದ್ರೊಂದು ಒಳ್ಳೆಯ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳಬೇಕು. ಈ ರೀತಿಯಾದ ಕಾರ್ಯಗಳು, ಘಟನೆಗಳು ಇನ್ನು ನಡೆಯದಂತೆ ಇನ್ನೂ ಹೆಚ್ಚಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಸಂಜಯ್ ರಾವ್ ಎನ್ನುವ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಈ ವ್ಯಕ್ತಿನೇ ನಾನು ಹೇಳಿರುವ ಹಾಗೆ 3 ಗಂಟೆಗೆ ಬೆಳಗ್ಗೆ ಆ ಸೆಮಿನಾರ್ ರೂಮ್ಗೆ ಹೋಗಿ 3:50ಗೆಲ್ಲ ಆಚೆ ಬಂದಿರುವಂಥ ವ್ಯಕ್ತಿ. ನೋಡಿ, ಹೋಗುವಂಥ ಸಂದರ್ಭದಲ್ಲಿ ಈತನಿಗೆ ಬ್ಲೂಟೂತ್ ಹೆಡ್ಸೆಟ್ ಇರುತ್ತೆ, 2 ಕಿವಿಗೆ ಹಾಕೊಂಡಿರೋದು ಇರುತ್ತೆ. ಮತ್ತು ರಿಟರ್ನ್ 3:50ಗೆ ಈತನು ಬಂದಂಥ ಸಂದರ್ಭದಲ್ಲಿ ಒಂದು ಇರಲ್ಲ. ಇದು ಸತ್ತು ಹೋಗಿರುವ ಹುಡುಗಿಯ ಪಕ್ಕದಲ್ಲಿ ಇದು ಬಿದ್ದಿರುತ್ತೆ. ಈ ಹೆಡ್ಫೋನ್ನ ತಗೊಂಡು ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡುವಾಗ ನೋಡಿ ಎಲ್ಲರ ಮೊಬೈಲ್ ತಗೊಂಡು ಈ ಬ್ಲೂಟೂತ್ ಇದನ್ನು ಏರ್ಬಡ್ಸ್ನ
ಪೇರ್ ಮಾಡಕ್ಕೆ ನೋಡ್ತಾರೆ. ಆ ಸಂದರ್ಭದಲ್ಲಿ ಈ ಸಂಜಯ್ ರಾವ್ ಅನ್ನೋ ವ್ಯಕ್ತಿಯ ಮೊಬೈಲ್ಗೆ ಈ ಬ್ಲೂಟೂತ್ ಹೆಡ್ಸೆಟ್ ಪೇರ್ ಆಗುತ್ತೆ. ನಂತರ ಈತನೇ ಎಂಬುದಾಗಿ ಹಿಡ್ಕೊಂಡು ಅವರು ಕೇಳುವಾಗ ಅವನು ಒಪ್ಕೊತಾನೆ ನಾನೇ ಎಂಬುದಾಗಿ. ನೋಡಿ ಈ ವ್ಯಕ್ತಿ ಯಾರೆಂದು ನೋಡುವಾಗ ನೋಡಿ ಈ ವ್ಯಕ್ತಿಗೆ 4 ಮದುವೆ ಆಗಿರುತ್ತೆ, 3 ಜನ ಹೆಂಡತಿ ಈತನ ಬಿಟ್ಬಿಡ್ತಾರೆ, 4ನೇ ಅವಳು ಕ್ಯಾನ್ಸರ್ ಬಂದು ಸತ್ತು ಹೋಗ್ತಾರೆ. ಸಿವಿಕ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾನೆ. ಸಿವಿಕ್ ವಾಲಂಟಿಯರ್ ಎಂದು ಹೇಳುವಾಗ ಗೌರ್ಮೆಂಟ್ಗೆ ಸಪೋರ್ಟ್ ಮಾಡುವಂಥ ಒಬ್ಬ ವ್ಯಕ್ತಿ, ಪೊಲೀಸ್ ಆಫೀಸರ್ಸ್ಗೆ, ಟ್ರಾಫಿಕ್ಗೆ, ಈ ರೀತಿಯಾಗಿ ಗೌರ್ಮೆಂಟ್ಗೆಲ್ಲ ಸೆಕ್ಯೂರಿಟಿ ಬೇಕಾಗಿರುವಂಥ ಸಂದರ್ಭದಲ್ಲಿ ಈ ವ್ಯಕ್ತಿಯು ಗೌರ್ಮೆಂಟ್ನ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಈತನಿಗೆ ಪೊಲೀಸ್ ಅವರ ಸಪೋರ್ಟ್ ಕೂಡ ಇರುತ್ತೆ. ಇವನ ಬೈಕ್ಗೆ ಪೊಲೀಸ್ ಎಂಬುದಾಗಿ ಸ್ಟಿಕ್ಕರ್ ಸಹ ಹಾಕಿರ್ತಾನೆ. ಈತನು ಒಂದು ಹೇಳಬೇಕಾದ್ರೆ ಪೊಲೀಸೇ ಎಂಬುದಾಗಿ ಹೇಳ್ತಾ ಇರ್ತಾರೆ. ಈ ವ್ಯಕ್ತಿಯೇ ಮಾಡಿದ್ದಾನೆ ಎಂಬುದಾಗಿ ಒಪ್ಪಿಕೊಳ್ತಾನೆ. ಅದೇ ರೀತಿಯಾಗಿ ಮೀಡಿಯಾಗೂ ಇನ್ಫಾರ್ಮ್ ಮಾಡ್ತಾರೆ. ನೋಡಿ ಆದರೆ ನೋಡಿ ಈ ಒಂದು ಕೊಲೆಯ ಕೇಸಲ್ಲಿ ಅನುಮಾನಾಸ್ಪದವಾದ ಸುಮಾರು ಪಾಯಿಂಟ್ಸ್ ಇದೆ. ನೋಡಿ ಮೊದಲನೇದಾಗಿ ನೋಡುವಾಗ ಆ ಹಾಸ್ಪಿಟಲ್ ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂಥ ಸಂಜಯ್ ಘೋಷ್ ಎನ್ನುವ ಒಬ್ಬ ಪ್ರಿನ್ಸಿಪಾಲ್ ಬಂದು ಈ ಮರ್ಡರನ್ನು ನೋಡಿ ಆತನು ಬೇಡದೇ ಇರುವ ಪ್ರಶ್ನೆಯನ್ನು ಮಾಡ್ತಾನೆ. ಈ ಹುಡುಗಿ ಇಷ್ಟೊತ್ತಿಗೆ ಇಲ್ಲಾಕೆ ಮಲ್ಕೋಬೇಕು, ಇಲ್ಲಾಕೆ ಇರ್ಬೋದು ಎಂಬುದಾಗಿ ಕ್ವಶನ್ ಮಾಡ್ತಾ ಇದ್ದಾನೆ. ಮತ್ತು ಎರಡನೇದಾಗಿ ನೋಡುವಾಗ ಆ ಪರಿಸ್ಥಿತಿಯನ್ನು ನೋಡಿಯೂ ಸಹ ಇದು ಸೂಸೈಡ್ ಎಂಬುದಾಗಿ ಹೇಳಿ ಪೇರೆಂಟ್ಸ್ಗೆ, ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ. ಯಾಕೆ ಈತನು ಈ ರೀತಿಯಾಗಿ ಮಾಡಿದ್ದಾನೆ. ನಂತರ ಅಲ್ಲಿರುವ ಸ್ಟಾಫ್ ಎಲ್ಲ ಗಲಾಟೆ ಮಾಡಿ ಎಲ್ಲ ಮಾಡಿ ಆತನನ್ನು ತೆಗೆದಾಕ್ಬೇಕು ಕೆಲಸದಿಂದ ಎಂದು ಹೇಳುವಂಥ ಸಂದರ್ಭದಲ್ಲಿ ಈ ಪ್ರಿನ್ಸಿಪಾಲ್ ಇಮಿಡಿಯೇಟ್ ಆಗಿ ರಿಸೈನ್ ಆಗ್ತಾನೆ. ರಿಸೈನ್ ಹಾಕಿ ಒಂದು 2-3 ದಿನದಲ್ಲೇ ಬೇರೆ ಕಡೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈತನಿಗೆ ಮತ್ತೆ ಸೇಮ್ ಪೋಸ್ಟ್ಗೆ ಕೆಲಸ ಸಿಗುತ್ತೆ. ಇದು ಒಂದು ತುಂಬ ಎಲ್ಲರಿಗೂ ಅನುಮಾನ ಹುಟ್ಟಿಸುವಂಥ ಒಂದು ಕೆಲಸವಾಗಿದೆ. ಮೂರನೇದಾಗಿ ನೋಡುವಂಥ ಸಂದರ್ಭದಲ್ಲಿ ನೋಡಿ ಒಬ್ಬನೇ ಇಷ್ಟು ವಿಕೃತವಾಗಿ ಮಾಡಿದ್ದಾನಾ ಎಂಬುದು ಪ್ರಶ್ನೆ ಆಗಿದೆ. ನೋಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೋಡುವಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ತುಂಬ ಘೋರವಾಗಿ ಚಿತ್ರಹಿಂಸೆ ಅನುಭವಿಸಿದ್ದಾಳೆ. ನೋಡಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಳ್ತಾರೆ ಇದು ಒಂದು ಗ್ಯಾಂಗ್ ರೇಪ್ ಎಂಬುದಾಗಿ ಪೋಸ್ಟ್ ಮಾರ್ಟಮಲ್ಲಿ ಕನ್ಫರ್ಮ್ ಆಗುತ್ತೆ. ಈತನೊಬ್ಬನನ್ನು ಮಾತ್ರ ಪೊಲೀಸ್ ಅವರು ಯಾಕೆ ಬಂಧಿಸಿದ್ದಾರೆ. ಪೊಲೀಸ್ ಅವರು ಸಹ ಫಸ್ಟ್ ಇದನ್ನು ಸೂಸೈಡ್ ಎಂಬುದಾಗಿ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಯಾರನ್ನು ಕಾಪಾಡಲು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ದೇಶದಲ್ಲಿ ಒಂದು ಹೆಣ್ಣಿಗೆ ಗೌರವ ಇರೋದು ಇಷ್ಟೇನಾ, ಒಬ್ಬ ಪ್ರಜೆಗೆ ಜನರು ಕೊಡುವ ಗೌರವವು ಇಷ್ಟೇನಾ. ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸು ಏನಾದರೂ ಒಂದು ಸ್ಟ್ರಾಂಗ್ ಆದ ಡಿಸಿಷನ್ ತಗೋಬೇಕು. ಈ ರೀತಿಯಾಗಿ ಯಾರಿಗೂ ಆಗಬಾರದು, ಆ ಕುಟುಂಬಕ್ಕೂ ಶಾಂತಿ ಸಮಾಧಾನವಾಗಬೇಕೆಂಬುದಾಗಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೆಲ್ಲ ನಡೀತಾ ಇದ್ರೆ ನೋಡಿ 15ನೇ ತಾರೀಕು ಆಗಸ್ಟ್ 15ರಂದು ಎಲ್ಲರೂ ಫ್ರೀಡಮನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ನುಗ್ಗಿ ಆ ಹಾಸ್ಪಿಟಲಲ್ಲಿರುವ ಎಲ್ಲರ ಸ್ಟಾಫನ್ನು ಎಲ್ಲರನ್ನು ಒಂದು 300 ಜನ ತಿಳಿಯದೇ ಇರುವಂಥ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡಿದ್ದಾರೆ. ಇವರು ಯಾರೆಂಬುದಾಗಿ ಇದುವರೆಗೆ ಗೊತ್ತಾಗ್ತಾ ಇಲ್ಲ. ಈ ಕಾರ್ಯ ಮಾಡಿದ್ದು ಯಾರು ಎಂಬುದಾಗಿ ಪೊಲೀಸ್ ಅವ್ರಿಗೆ ಇನ್ನೂ ತಿಳಿದಿಲ್ಲ. ನಂತರ ಹಾಸ್ಪಿಟಲಲ್ಲಿರುವವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಾಸ್ಪಿಟಲ್ನ ರಿನೋವೇಷನ್ ಎಂಬುದಾಗಿ ಹೇಳಿ ಎಲ್ಲಿ ಕೊಲೆ ನಡೆದಿದೆಯೋ ಆ ಪ್ಲೇಸ್ನೆಲ್ಲ ಒಡೆದಾಕಿ ರಿನೋವೇಟ್ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಏನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ, ಇಷ್ಟು ಪ್ರಶ್ನೆಗಳು ಜನರಲ್ಲಿ ತುಂಬಿದೆ. ಏನಾದರೂ ಹೋದ ಪ್ರಾಣ ತಿರುಗಿ ಬರಲ್ಲ. ಆದರೆ ನೋಡಿ ಆ ಕುಟುಂಬಕ್ಕೆ ಶಾಂತಿ ಸಮಾಧಾನ ಸಿಗಬೇಕು ಮತ್ತು ಆ ಹುಡುಗಿಗೆ ನ್ಯಾಯ ದಕ್ಕಬೇಕು. ಆ ಹುಡುಗಿಗೆ ನೀವೇನಾದರೂ ನ್ಯಾಯ ಕೊಡಿಸಬೇಕೆಂಬುದಾಗಿದ್ದರೆ ನೋಡಿ ಕಮೆಂಟಲ್ಲಿ ಜಸ್ಟಿಸ್ ಅಂತ ಕಮೆಂಟ್ ಮೆನ್ಷನ್ ಮಾಡಿ ಆ ಹುಡುಗಿಗೆ ನ್ಯಾಯ ಸಿಗಲಿ ಎಂಬುದಾಗಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ರೀತಿಯಾದ ಕಾರ್ಯ ಎಲ್ಲೂ ನಡೀಬಾರ್ದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ.